ಯಾಕಂದ್ರೆ ಮುಖ್ಯವಾಗಿ ಎಲ್ಲ ಇಡೀ ವಿಶ್ವಕ್ಕೆ ಬೇಕಾಗಿದ್ದ ಆಹಾರ, ಆ ವಿಶ್ವಕ್ಕೆಲ್ಲ ಆಹಾರ ಸಪ್ಲೈ ಮಾಡೋಂಥ ದೇಶ ಯಾಕೆ ಆಗಬಾರಪ್ಪ ನಮ್ಮದು ಅನ್ನೋ ಚಿಂತನೆ ಯಾರಲ್ಲೂ ಇಲ್ಲ. ಎಲ್ಲರೂ ಕಬ್ಬು ಹಾಕೋದು, ಕಬ್ಬು ಬೆಳೆದು ಏನು ಅದೇ ಕಾರಣಕ್ಕೆ ಎಥನಾಲ್ ಇವತ್ತು ನೋಡ್ತಾ ಇದ್ರಿ, ಎಥನಾಲ್ ಯಾವ ರೀತಿ ರೂಪ ಪಡೀತಾ ಇದೆ ಅಂತೇಳಿ. ಒಟ್ಟು ಸರಾಯಿ, ಅದು ಸರಾಯಿನ ಎಥನಾಲ್ ಅಂದ್ರೆ ಆ ಸರಾಯಿ ಸೆರೆ ಹಾಕಿ ಗಾಡಿ ಓಡಿಸೋದು, ಗಾಡಿಗಳು ಬಾದ ಆಗ್ತಾ ಇದ್ದಾವೆ. ಇವು ಬಂದು ಆದರೆ ಇದರ ಅರ್ಥ ರೈತರು ಲಾಭ ಇಲ್ಲರಿ. ಅಲ್ಲಿ ರೈತರು ಕೊಡೋದಷ್ಟೇ ₹3.30 ಪರ್ ಕಿಲೋ, ಅಂದ್ರೆ ಒಂದು ಟನ್ಗೆ ₹3,300 ಅಷ್ಟು ಉಳಿದಂತೆ ತಾವು ಹೊಡ್ಕೊಂಡು ಹೋಗುವಂಥದ್ದು. ಆದರೂ ರೈತರು ಉದ್ಧಾರ ಮಾಡ್ತೀವಪ್ಪ ನಾವು ಅಂಥೇಳಿ ಎತ್ನಾಲ್ ಉದ್ಯೋಗ, ಸಕ್ಕರೆ ಉದ್ಯೋಗ ಎಲ್ಲ ಮಾಡಿಕೊಂಡು ತಮ್ಮ ಕಾರ್ಖಾನೆಗಳಾಯ್ತು, ತಮ್ಮ ಉದ್ಯೋಗ ಆಯ್ತು, ರಾಜಕೀಯ ಉಪಯೋಗ ಮಾಡ್ಕೊಂಡು ನಾವು ನೋಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಈ ತಿಕ್ಕಾಟ, ಬಿಡದಿ ತಿಕ್ಕಾಟ ಇದು ರೈತರಂತ ನಾವು ಉಳಿಸ್ಕೊಂಡಿದ್ದಾರೆ. ಯಾರೂ ಇವ್ರು ಉಳಿಸ್ಕೊಳಕ್ಕೆ ಸಾಧ್ಯ ಇಲ್ಲ, ಉಳಿಸಿಲ್ಲ. ಅವ್ರು ಹೋರಾಟ ಮಾಡಿ ಇವತ್ತು ಉಳಿಸ್ಕೊಂಡಿದ್ದಾರೆ. ಅದಕ್ಕೆ ಇವತ್ತು ವಿರೋಧ ಪಕ್ಷ ಆಗಿದ್ದಾರೆ ನಮ್ಮ ಕುಮಾರಸ್ವಾಮಿಗಳು ಮತ್ತು ಬಿ ಜೆ ಪಿಗರು. ಅವ್ರು ಜಂಟಿಯಾಗಿ ಅದನ್ನು ವಿರೋಧ ಮಾಡ್ತಾಯಿದ್ದಾರೆ. ಅದೇ ರೈತರು ಒಪ್ಕೊಂಡಿದ್ದಾರೆ, ಮುಗಿದು ಬಿಡ್ತಿತ್ತು. ರೈತರು ಅದನ್ನು ಉಳಿಸ್ಕೊಂಡ್ರೆ ರೈತರ ಕಡೆ ಇಟ್ಕೋಬೇಕಾದ. ಡಿ ಕೆ ಶಿ ಅವರಿಗೂ ಅನಗತ್ಯ ತೊಗೊಳ್ಬಾರ್ದಾಗಿತ್ತು. ಚುನಾವಣಾ ಸಮಯ ಮೋಸ್ಟ್ಲಿ ಇದರ ಕಾವು ಇನ್ನೂ ಮುಂದುವರ್ಕೊಂಡು ಹೋಗೋದು. ಅದಕ್ಕೆ ಗೊತ್ತಾಗಿ ಸಡನ್ನಾಗಿ ಒಂದಿಷ್ಟು ಚೇಂಜ್ ಆಗಿದ್ದಾರೆ ಡಿ ಕೆ ಶಿ ಅವರು. ಇಲ್ಲ ಒತ್ತಾಯ ಮಾಡೋದಿಲ್ಲ, ಯಾರಿಗೆ ಯಾರು ಕೊಡ್ತೀನಿ ಅವ್ರು ಅಷ್ಟು ತೊಗೋತಾರೋ ಅನ್ನೋಂಥ ಮಾತು ಹೇಳಿ ಇದು ನಂದಲ್ಲ, ಇದರ ಜನಕರು ಕುಮಾರಸ್ವಾಮಿಗಳು, ಯಡಿಯೂರಪ್ಪನವರು ಅಂತೇಳಿ ಅವ್ರ ಮೇಲೆ ಹಾಕ್ತಾ ಇದ್ದಾರೆ. ಅದು ಸತ್ಯನೂ ಅದು. ಅವರಿಬ್ಬರು ಅದು ಶುರು ಮಾಡಿದರು. ಆದರೆ ಅಲ್ಲಿ ರೈತರು ವಿರೋಧ ಮಾಡಿದ್ದಕ್ಕಾಗಿ ಅವ್ರು ಹಿಂದೆ ಸರಿದ್ರು, ಅದು ಸತ್ಯದ. ಇವತ್ತು ರೈತರು ವಿರೋಧ ಮಾಡ್ತಾ ಇದ್ದಾರೆ, ಅದಕ್ಕೆ ಇವರು ಹಿಂದೆ ಸರಿತಾ ಇದ್ದಾರೆ. ನಮ್ಮ ಡಿ ಕೆ ಶಿವಕುಮಾರ್ ಅವರು ಮೊದಲ ಹಿಂದೆ ಸರಿಬೇಕಾಗಿತ್ತು, ಕೈಗೆ ಹಾಕಬಾರ್ದಾಗಿತ್ತು, ಹಾಕಿದ್ದಾರೆ. ಈಗ ಅದರ ಪ್ರತಿಫಲ ಊಟ ಮಾಡ್ತಾಯಿದ್ದಾರೆ ಅಂತ ಹೇಳ್ತಾ, ಒಟ್ಟಿನಲ್ಲಿ ಬಿಡದಿ ಟೌನ್ಶಿಪ್ ಇಬ್ಬರಿಗೂ ಕೊಟ್ಟಾರಪ್ಪ. ಯಾರು ಬೆಳೆದಿದ್ದು ಬೆಟ್ಟ ಗೊತ್ತಿಲ್ಲ. ಆದರೆ ಇವತ್ತು ಮಾತ್ರ, ಈಗ ಮಾತ್ರ ಡಿ ಕೆ ಶಿ ಅವರು ಅದನ್ನು ತೊಗೊಂಡು ಕುಮಾರಸ್ವಾಮಿ ಮೇಲೆ ಹಾಕಿದ್ದಾರೆ. ಅವರಪ್ಪ ಮೂರ ನಮ್ಮದೇನಿಲ್ಲ, ನಾವು ಬಿಟ್ಟಿವಿ ಅನ್ನೋ ಮೆಸೇಜ್ ಕೊಟ್ಟಿದ್ದಾರೆ. ಇದು ಪರಿಣಾಮ ಇನ್ನಾಗ್ಬೋದು ನೋಡು ಮುಂದಿನದಲ್ಲಿ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅಂತ ಸೇರಿಸಿದ್ದಾರೆ. ಸತ್ಯ ಕೈಗಳಲ್ಲಿ ಒಂದು ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.